ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ತೇನೆ ರೀ ಅಲಿಗ್ರಾ 120 mg ಟ್ಯಾಬ್ಲೆಟ್ ಬಗ್ಗೆ. ಅಲಿಗ್ರಾ 120 mg ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನು ಬರ್ದು ಕೊಟ್ಟಿರ್ತಾರೆ, ಇದ್ರದ್ದು ಕಂಪೋಸಿಷನ್ ಏನಿರ್ತೈತಿ, ಯಾವ ರೀತಿ ಇದು ನಿಮ್ಮ ಶರೀರ ಒಳಗಡೆ ಕೆಲಸ ಮಾಡ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದನ್ನು ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರಿದ್ರ ಉಪಯೋಗ ಮಾಡಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಅಲಿಗ್ರಾ 120 mg ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಂದ್ರ ನಿಮ್ಮ ಶರೀರ ಒಳಗಡೆ ಅಲರ್ಜಿಕ್ ಲಕ್ಷಣ ಏನರ ಬಹಳ ಕಾಣವಂತವ ಅಂದ್ರ, ಉದಾಹರಣೆಗೆ ನಿಮ್ಮ ಮೂಗ್ಲಿಂತ ನೀರ್ ಬಸಿಯಾಕ ಹೊಂತೈತಿ, ನೀರ್ ಹೊಂಟೈತಿ, ರನ್ನಿ ನೋವು ಸಮಸ್ಯೆ ಐತಂದ್ರ, ಮೂಗು ಕಟ್ಟಾಕ ಹೊಂತೈತಿ, ನೆಸಲ್ ಕಂಜೆಷನ್, ಮೂಗು ಬಹಳ ಸೀನ್ ಬರಾಕ್ ಹೊಂತೈತಂದ್ರ, ಇಲ್ಲ ಮೈಯಾಗ ಬಹಳ ಜಾಸ್ತಿ ತುರ್ಕಿ ಕೆರ್ತ ಆಗಕ್ ಹೊಂತೈತಂದ್ರ, ಕಣ್ಣಾಗಿಂತ ನೀರ್ ಬರಾಕ್ ಹೊಂತೈತಂದ್ರ, ಇಲ್ಲ ಅಲರ್ಜಿ ಸಂಬಂಧ ನಿಮ್ಮ ತ್ವಚಾದೊಳಗಡೆ ರ್ಯಾಷಸ್ ಆಗ್ಯಾವಂದ್ರ, ಇಲ್ಲ ಏನರ ಊಟ ಮಾಡವಂತರಿ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರ, ಇಲ್ಲ ನಿಮ್ಗೆ ಎಕ್ಸಿಮಾ ಸಮಸ್ಯೆ ಆಗೈತಂದ್ರ, ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಅಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ಬೋದು, ಅಲ್ಲಿ ನೀವು ಇದನ್ನ ತಗೋಬಹುದ್ರಿ. ಕಂಪೋಸಿಷನ್ ಬಗ್ಗೆ ಹೇಳ್ಬೇಕಂದ್ರ, ಪ್ರತಿಯೊಂದು ಟ್ಯಾಬ್ಲೆಟ್ ಏನಿದೆ ಅಲಿಗ್ರಾ 120 mg ಟ್ಯಾಬ್ಲೆಟ್, ಇದ್ರೊಳಗಡೆ ಫೆಕ್ಸೋಫೆನಡಿನ್ 120 mg ಪ್ರಮಾಣದಾಗ ಇರ್ತೈತೆ. ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆಂಟಿ ಹಿಸ್ಟಮೈನ್ ಅಂತ ಕರೀತಾರೆ. ಇದು ಯಾವ ರೀತಿ ಕೆಲಸ ಮಾಡ್ತೈತೆ ಅಂದ್ರೆ, ನಿಮ್ಮ ಶರೀರ ಒಳಗಡೆ ಒಂದು ಕೆಮಿಕಲ್ ಮೆಸೆಂಜರ್ ಇರ್ತೈತಿ ಹಿಸ್ಟಮೈನ್, ಅದನ್ನ ಬ್ಲಾಕ್ ಮಾಡ್ತೈತ್ರಿ. ಯಾಕಂದ್ರೆ ಹಿಸ್ಟಮೈನ್ ರೆಸ್ಪಾನ್ಸಿಬಲ್ ಇರ್ತೈತಿ ನಿಮ್ಮ ಶರೀರ ಒಳಗೆ ಏನು ಎಲರ್ಜಿಕ್ ಲಕ್ಷಣಕ್ಕೆ ಆಗ್ತಾವು, ಅದು ಕೆರ್ತ ಆಗಿರ್ಬೋದು, ಕೆಂಪಾಗಿರ್ಬೋದು, ಇಲ್ಲ ಲೈಟ್ ಆಗಿ ಬಾವ್ ಆಗೋದಿರ್ಬೋದು, ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ ಹಿಸ್ಟಮೈನ್ ಇರ್ತೈತಿ. ಇದು ಅದನ್ನ ಬ್ಲಾಕ್ ಮಾಡ್ಬಿಡ್ತೈತಲ್ಲ, ಅದ್ರ ಸಂಬಂಧ ನಿಮ್ಗೆ ಎಲ್ಲ ಲಕ್ಷಣ ಕಡಿಮೆ ಆಗಿಬಿಡ್ತಾವ್ರಿ. ಫೆಕ್ಸೋಫೆನಡಿನ್ ಏನಿದೆ ಟ್ಯಾಬ್ಲೆಟ್, ಇದು ನಿಮ್ಗೆ 30 mg, 60 mg, 120 mg, 180 mg ದಾಗ ಸಿಗ್ತೈತಿ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲ ನಾನು ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಅಲಿಗ್ರಾ 120 mg ಟ್ಯಾಬ್ಲೆಟ್ ಏನಿದೆ, ದಿನಕ್ಕೆ ಒಂದೇ ಟ್ಯಾಬ್ಲೆಟ್ ತೊಗೋಬೇಕಂತ ಇರ್ತೈತಿ. ಇದನ್ನ ನೀವು ಹಾಳು ಹೊಟ್ಟೆಲಿನೂ ತೊಗೋಬಹುದು, ಊಟ ಆದ ನಂತರ ಕೂಡ ಸೇವನೆ ಮಾಡ್ಬೋದು. ಆದ್ರೆ ಡಾಕ್ಟರ್ ಆಲ್ಮೋಸ್ಟ್ ಇದನ್ನ ಊಟ ಮಾಡಾದ್ಮೇಲೆ ತೊಗೊಳಕ್ ಹೇಳಂತಾರೆ. ಊಟದಕ್ಕಿಂತ ಮೊದಲು ತೊಗೋಬಹುದು. ನಾರ್ಮಲ್ ನೀರ್ ಜೊತೆಗೆ ಬಾಯಿ ಮುಖಾಂತರ ತೊಗೋಬೇಕು. ನೀವು ಇದನ್ನ ಬೆಳಿಗ್ಗೆ ತೊಗೊಳ ಅಂತೀರಿ ಅಂದ್ರೆ ಬೆಳಿಗ್ಗೆ ತೋರಿ, ರಾತ್ರಿ ತೊಗೊಳ ಅಂತೀರಿ ಅಂದ್ರೆ ರಾತ್ರಿನ ತೋರಿ. ಒಂದಿನ ಬೆಳಿಗ್ಗೆ ಒಂದಿನ ರಾತ್ರಿ ತೊಗೊಳಕ್ ಹೋಗ್ಬಾರ್ದು, ಫಿಕ್ಸ್ ಟೈಮ್ನೇ ತೊಗೋಬೇಕು. ಇದೇ ರೀತಿ ಅಲಿಗ್ರಾ 180 mg ಟ್ಯಾಬ್ಲೆಟ್ ಏನಿದೆ ನೋಡ್ರಿ, ಅದು ಕೂಡ ದಿನಕ್ಕೆ ಒಂದೇ ಟ್ಯಾಬ್ಲೆಟ್ ತೊಗೋಬೇಕ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಏನು ಸಮಸ್ಯೆ ಆಗೈತೆ ಅನ್ನೋದು ಕಂಡು ಹಿಡಿತಾರ, ನಿಮ್ಮ ಬಾಡಿ ಎಕ್ಸಾಮಿನೇಷನ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾರ, ಮತ್ತು ಇದ್ರ ಜೊತೆ ಸಪೋರ್ಟಿವ್ ಮೆಡಿಕೇಶನ್ ಏನು ಕೊಡೋಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ತೊಗೊಳಕ್ಕೆ ಹೇಳೋಂತಾರ ಅಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡಬೇಕಾಗ್ತೈತಿ. ಮತ್ತು ಅಲಿಗ್ರಾ 120 mg ಟ್ಯಾಬ್ಲೆಟ್ ಏನಿದೆ, ಇದ್ರದ್ದು ಲಾಭ ಏನಪ್ಪ ಅಂದ್ರೆ, ಇದು ಒಂದು ನಾನ್ ಡ್ರೌಸಿ ಆಂಟಿ ಹಿಸ್ಟಮೈನ್. ಅಂದ್ರೆ ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ನಿಮ್ಗೆ ನಿದ್ದೆ ಬರಂಗಿಲ್ರಿ. ಬಾಕಿ ಉಳಿದಿದ್ದು ನೀವು ಏನು ಆಂಟಿ ಹಿಸ್ಟಮೈನ್ ಟ್ಯಾಬ್ಲೆಟ್ ತೊಗೊಂತೀರ ಅಂತ ತೊಗೊಂಡ್ರೆ ನಿಮ್ಗೆ ನಿದ್ದೆ ಬಂದ್ಬಿಡ್ತೈತಿ. ಅದಿದ್ದು ನಾನ್ ಡ್ರೌಸಿ ಫಾರ್ಮುಲಾ ರೀ, ಇದ್ರಲ್ಲಿ ನಿಮ್ಗೆ ನಿದ್ದೆ ಬರಂಗಿಲ್ಲ. ಈಗ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಏನಾಗ್ತಾವ ಅನ್ನೋದು ತಿಳಿಸ್ಕೊಡ್ತೀನಿ ನೋಡ್ರಿ. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ, ಅವ್ರಿಗೆ ವಾಂತಿ ಬರೋಂಗಾಗೋದು, ತಲೆನೋವು, ಬಹಳ ಕೆಮ್ಮಾಗೋದು, ಬೇದಿ ಹೋಗೋದು, ನಡ ನೋವು ಬರೋದು, ಶರೀರದ ತಾಪಮಾನ ಹೆಚ್ಚಾಗೋದು, ಪೀರಿಯಡ್ಸ್ ಟೈಮ್ನಾಗ ಬಹಳ ವಿಪರೀತ ನೋವಾಗೋದು, ಇವೆಲ್ಲ ಲಕ್ಷಣ ಕಾಣಬಹುದು. ಯಾರು ಈ ಟ್ಯಾಬ್ಲೆಟ್ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು. ಇದ್ರ ಒಳಗಡೆ ಕಂಟೆಂಟ್ ಏನಿದೆ ಅಂದ್ರೆ ಫೆಕ್ಸೋಫೆನಡಿನ್, ಅದರಲ್ಲಿ ನಿಮ್ಗೆ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಬೇಡ್ರಿ. ಮತ್ತು ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಿಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನ ಉಪಯೋಗ ಮಾಡಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 265 ರೂಪಾಯಿದಾಗ 10 ಟ್ಯಾಬ್ಲೆಟ್ ಸ್ಟ್ರಿಪ್ ನಿಮ್ಗೆ ಸಿಗ್ತೈತ್ರಿ. ಅಲಿಗ್ರಾ 120 mg ಟ್ಯಾಬ್ಲೆಟ್ ಅವೈಲೇಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡಿರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು.
ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.